ಧಾರ್ಮಿಕ ನಂಬಿಕೆಗಳನ್ನು ಎಲ್ಲ ಬಿಟ್ಟು ಒಂದೇ ಆಗಲಿ, ಇಡೀ ಒಂದೇ ರಾಷ್ಟ್ರ, ಒಂದೇ ಇಲೆಕ್ಷನ್ ಹೇಗೆ ಇದ್ದಾರ, ಇದು ಒಂದೇ ಧರ್ಮ ಆಗಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ವೈವಿಧ್ಯಮಯವಾದ ದೇಶದು, ಇಲ್ಲೇ ವೈವಿಧ್ಯತೆ ಇದೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆ ಒಂದು ಒಳಕಟ್ಟಿಯವರ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಯಾದಂಥ ಮಹಾಂತೇಶ್ ಬಿರಾದರ್ ಅವರು ಸಹಿತ ಇದಾದಷ್ಟು ಬೇಗನೆ ಈ ಒಂದು ಏನಪ್ಪ ಅಂದ್ರೆ ಕಲಬುರ್ಗಿಯವರ ಆ ಒಂದು ಏನು ಕೊಲೆ ನಡೀತು, ದುರಂತ ಆಯಿತು, ಅದು ತನಿಖೆಯಾಗಿ ರಿಸಲ್ಟ್ ಹೊರಗೆ ಬರಲಿ ಅಂತೇಳಿ ಎಲ್ಲರೂ ಬಯಸ್ತಾ ಇದ್ದಾರೆ. ಇವತ್ತು ಎಲ್ಲರೂ ಕನ್ನಡ ನಾಡನ್ನು ಎಚ್ಚರಗೊಂಡು ನೋಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಈ ನಡೆದಂಥ ಒಂದು ಏನು ವಿಚಾರ ಸಂಕೀರ್ಣ ಒಂದು ಬಹಳಷ್ಟು ದಿನಗಳಲ್ಲಿ ನೆನಪುಳಿಯುವಂಥದ್ದು. ಇನ್ನೊಂದಿನ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಈ ಎಲ್ಲ ಒಂದು ಹೋರಾಟಕ್ಕೆ, ಸಂಘಟನೆಗೆ, ಇವೆಲ್ಲ ಒಂದು ಪರಂಪರೆಗೆ ಒಂದಿಷ್ಟು ಬೆನ್ನೆಲುಬು ನಿಲ್ಲುವಂಥ ಕೆಲಸವನ್ನು ಇಲ್ಲಿ ಪಾಲಿರುವಲ್ಲಿ ಮಾಡ್ತಾ ಇರೋದು ಒಂದು ರೀತಿ ಸಮಾಧಾನಕರ ವಿಷಯ ಅಂತ. ಯಾಕಂದ್ರೆ ಈ ನಮ್ಮ ಎಂ ಬಿ ಪಾಟೀಲರು ಸಹಿತ ಆ ಸಭೆಯಲ್ಲಿ ಭಾಗವಹಿಸಿ ಇದರ ಬಗ್ಗೆ ಇನ್ನಷ್ಟು ನಾವು ಸಂಶೋಧನೆ ಆಗಲಿ ಕಲಬುರ್ಗಿ ಅವ್ರದ್ದು ಅದೆಲ್ಲರೂ ಕೂಡಿ ಮಾಡುವಂಥದ್ದು ಅನ್ನೋಂಥ ಮಾತು ಹೇಳ್ತಾ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಕಲಬುರ್ಗಿಯವರ ನಿಜದ ವ್ಯಕ್ತಿತ್ವವನ್ನು ಹೊರಗೆ ಹಾಕುವಲ್ಲೇ ಅವರು ಸಂಶೋಧಿಸಿದ ಒಂದು ಏನಪ್ಪ ಅಂದ್ರೆ ಕೃತಿಗಳನ್ನು ಹೊರಹಾಕುವುದು, ಸಂಶೋಧಿಸಿದ ಕೃತಿಗಳನ್ನು ಹೊರಹಾಕುವ ದೃಷ್ಟಿಯಲ್ಲಿ ಇವೆಲ್ಲ ದೃಷ್ಟಿ ಇಟ್ಟುಕೊಂಡು ಈ ನಡೆದಂಥ ಒಂದು ಸಭೆ ಅಥವಾ ಒಂದು ಚಿಂತನೆ ನಿಜವಾಗಿ ಬಹುಕಾಲ ನೆನಪುಳಿಯುವಂಥದ್ದು. ಮತ್ತು ಎಂ ಬಿ ಪಾಟೀಲರು ಇದಕ್ಕೆ ಬೆನ್ನೆಲುಬಾದಿದ್ದು. ಜೊತೆಗೆ ಈ ದೇಶ ಕೇವಲ ಒಂದೇ ಧರ್ಮ, ಒಂದೇ ಜಾತಿ ಅಥವಾ ಒಂದೇ ನಾವೇನು ಬಯಸ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಕುಂದೂರು ಮಠದ ಚಂದ್ರ ಸ್ವಾಮೀಜಿ, ಶರತ್ಚಂದ್ರ ಸ್ವಾಮೀಜಿಯವರು ಹೇಳುವಾಗ ಇದು ವಿಶೇಷವಾಗಿ ಇಲ್ಲಿಯ ಸನಾತನಿಗಳಿಗೆ ತಾವು ಸನಾತನಿ ಒಂದು ವ್ಯವಸ್ಥೆ ಮಾಡಬೇಕು ಹೊರಟಿದ್ದಾರೆ. ಅದಕ್ಕೆ ಇದು ವಿರೋಧಿ ಅದ. ಇದರ ಅರ್ಥ ಇಷ್ಟ, ನಾವು ಅವ್ರ ವಿರೋಧಿ ಅಲ್ಲ, ಆದರೆ ಎಲ್ಲನೂ ಧರ್ಮಗಳು, ಇಲ್ಲಿದ್ದಂಥ ನಂಬಿಕೆಗಳು ನಮ್ಮ ಜೊತೆಗೆ ಇರಲಿ ಅನ್ನುವಂಥ ಮಾತು. ಅದರಲ್ಲೂ ಕಲಬುರ್ಗಿ ಅವರ ಹೇಳಿದ ಸತಿಗಳು ಜನಕ್ಕೆ ಮುಟ್ಲಿ.